ಆಗ್ಲಾಕೊಂಡವ್ರ ಅಣ್ಣ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ಯಾ? ನಾನೂರೇ ವೆಂಕಿ ಅವ್ರ ಅಮ್ಮನ್ ಫೋಟೋ ಇತ್ತಲ್ಲ ಅದನ್ನ 4-5 ಕಾಪಿ ಮಾಡಿ ಮತ್ತೆ ಒಂದ್ ದೊಡ್ಡ ಫೋಟೋ ಮಾಡಿ ಅಂತ ಇವ್ರಿಗೆ ಕೊಟ್ಟೋಗಿದ್ವಿ. ಸಂಜೆ ಬರಕ್ ಹೇಳಿದ್ರು. ನಾವೇ ಬೇಗ ಬಂದ್ಬಿಟ್ವೇನೋ ಅನ್ಸುತ್ತೆ. ಅದಕ್ಕೆ ಅಲ್ಲಿ ನಂಬರ್ ಇದೆಯಲ್ವಾ, ಫೋನ್ ಮಾಡಿ ವಿಚಾರಿಸಿ. ಹಾ ವೆಂಕಿ ಫೋನ್ ಮಾಡು, ನಂಬರ್. ವೆಂಕಿ ಯಾವ್ದೊಂದು ಡೆಲಿವರಿ ಬಂದಿತ್ತು, ಕೊಟ್ಟು ಬರಕ್ ಹೋಯ್ದೆ. ಸೊ ಅದಕ್ಕೆ ಲೇಟ್ ಆಯ್ತು. ಸರಿ ಬನ್ನಿ, ಫೋಟೋ ರೆಡಿ ಇದೆ. ಥ್ಯಾಂಕ್ ಯು ಮೇಡಮ್. ವೆಂಕಿ ಅಮ್ಮನ್ ಫೋಟೋ ಜಾನವ್ರಿಗೆ ತೋರ್ಸು. ಈ ಫೋಟೋದಲ್ಲಿರೋರ್ನ ಎಲ್ಲೋ ನೋಡಿರೋ ಹಾಗಿದೆಯಲ್ಲ. ಅಲ್ಲಿ ನಾನು ಬ್ಲ್ಯಾಕ್ ಮನಿ ಇಟ್ಟಿದ್ದೀನಿ, ಡಾಕ್ಯುಮೆಂಟ್ಸ್ ಇದೆ. ಕೀ ಕೇಳಿದ್ರೆ ಕೀ ಎಲ್ಲಿದೆ ಅಂತಾನೆ ಗೊತ್ತಾಗಿಲ್ಲ, ಕೀ ಮಿಸ್ ಆಗೋಗಿದೆ. ಆ ವಿಷಯವಾಗಿ ಬರೀ ಸುಳ್ಳು ಹೇಳ್ತಾನೆ ಬಂದ್ರಿ. ಆದ್ರೆ ರೂಮ್ ಒಳಗೆ ಹೆಂಗಸನ್ನ ಕೂಡ ಹಾಕಿದೀರಾ. ಜಾನ್ವಿ ಅವರೇ, ಅಲ್ಲಿರೋದು ನೀವು ಅನ್ಕೊಂಡ ಹಾಗೆ 3ನೇ ವ್ಯಕ್ತಿ ಅಲ್ಲ, ನನ್ನ ಹೆತ್ತ ತಾಯಿ. ಈ ಫೋಟೋ ನೋಡ್ತಿದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಮೊದಲು ಅವರು ಇವರು ಒಬ್ಬರೇನಾ ಅಂತ ತಿಳ್ಕೋಬೇಕು, ಆಗ್ಲೇ ಕನ್ಫ್ಯೂಷನ್ ಸರಿ ಹೋಗೋದು. ಹೌದು ಅಣ್ಣ, ಇಬ್ರು ನೋಡಕ್ಕೆ ಒಂದೇ ತರ ಇದ್ದೀರಾ. ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ಈ ಒಂದ್ ಫೋಟೋ ನಾನು ಇಟ್ಕೋಬಹುದಾ? ಅಯ್ಯೋ ಜಾನವ್ರೆ, ಅದನ್ನೇನ್ ಕೇಳ್ತೀರಾ, ಆ ಫೋಟೋ ನೀವೇ ಇಟ್ಕೊಳ್ಳಿ. ಅಣ್ಣ, ಇವ್ರು ನಿಜವಾಗ್ಲೂ ನಿಮ್ ತಾಯಿನೇನಾ? ನಿಂಗೆ ಕರೆಕ್ಟಾಗಿ ನೆನಪಿದ್ಯಾ? ಚೇಚೆ ಇಲ್ಲಪ್ಪ, ಎಲ್ಲೋ ನೋಡಿರೋ ತರ ಆಯ್ತು ಅಷ್ಟೇ. ಬೇಡ ಬೇಡ, ನೀವಿಬ್ರು ಅಂಗಡಿಗೆ ಹೋಗಿ, ನಾನು ಮನೆಗೆ ಹೋಗ್ತೀನಿ. ಸುಮ್ಮನೆ ನನ್ನಿಂದ ನಿಮ್ ವ್ಯಾಪಾರ ಹಾಳಾಗೋದ್ ಬೇಡ. ಹಾ ಸರಿ, ಹುಷಾರಾಗಿ ಹೋಗಿ. ಹೌದು, ಇವ್ರು ಅವ್ರ ಥರನೇ ಇದ್ದಾರೆ. ಇವ್ರ ಮುಖ ಹೋಲಿಕೆ ಆಗ್ತಿದೆ. ಹಾಗಾದ್ರೆ ಅವರು ಇವರು ಒಂದೇನಾ?